Hello students. So in unit 5 the working capital. So now we are moving into the next concept. So in the previous video I explained you the meaning and definition and the concept of working capital, and I hope you understood that. And now we are moving to next another concept in this, that is need for working capital or objectives of working capital. So why the company is in need of working capital? See, once again I'm going to tell you that what is this working capital. See, working capital is nothing but what? It's the capital which is required by the company to run the day to day activities of the business. ಸೊ ದಿನನಿತ್ಯದ ಚಟುವಟಿಕೆಗಳು ಏನಾಗ್ತಾವೆ ಬಿಸ್ನೆಸ್ನಾಗ, ಅವು ನಡಿಬೇಕಂದ್ರೆ ಏನು ಬೇಕು ರೀ? ಕಂಪನಿ ಹತ್ರ ದುಡ್ಡು ಬೇಕು. ಸೊ ಕಂಪನಿಗೆ ದುಡ್ಡು ಬೇಕಲ್ಲ, ಆ ದುಡ್ಡಿಗೆ ಏನು ಹೇಳ್ತಾರಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ. ಸೊ ದ ಮನಿ ರಿಕ್ವೈರ್ಡ್ ಟು ರನ್ ಡೇ ಟು ಡೇ, ಈ ದಿನನಿತ್ಯ ಚಟುವಟಿಕೆಗಳು, ದಿನನಿತ್ಯ ಆಗುವಂಥ ಕೆಲಸ ಕಾರ್ಯಗಳು ನಡಿಬೇಕು ಅಂದ್ರೆ ಒಂದು ಕ್ಯಾಪಿಟಲ್ ಬೇಕೇ ಬೇಕು, ಒಂದು ಮೊತ್ತ ಬೇಕು. ಸೊ ದಟ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಆ್ಯಂಡ್ ನೌ ವಿಲ್ ಸಿ why it is required or what are the objectives. See, first and foremost is for the purchase of raw materials, components and spares. Yes, see, first need or objective is what? ಎದಕ್ಕೆ ಬೇಕು ಅಂತ ಹೇಳಿದ್ರೆ to purchase the raw material. Raw material is first and foremost, is it? So without raw material no company can start its operations. ಸೊ ರಾ ಮೆಟೀರಿಯಲ್ ಇಲ್ಲ ಅಂದರೆ ಏನೂ ಮುಂದಿನ ಕೆಲಸ ಕಾರ್ಯಗಳು ನಡೆಯೋಂಗಿಲ್ಲ. ಸೊ ಒಂದು ಕಂಪನಿ ಏನು ಮಾಡ್ತಾರೆ ರೀ, ಕ್ಯಾಪಿಟಲ್ ಏನು ಕಲೆಕ್ಟ್ ಮಾಡ್ತಾರೆ ಅದರಾಗ ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಅಂತ ಡಿವೈಡ್ ಮಾಡ್ಕೋತಾರೆ. ಯೂಶ್ವಲಿ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಇರ್ತದೆ ವರ್ಕಿಂಗ್ ಕ್ಯಾಪಿಟಲ್ಗಿಂತ, ಯಾಕಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ಒಂದು ಸ್ವಲ್ಪ ತೆಗೆದಿಟ್ಕೋತಾರೆ, ದಿನನಿತ್ಯದ ಆ್ಯಕ್ಟಿವಿಟಿಗೆ ಏನೇನು ಬೇಕು ಅಂತ ಅದನ್ನು ಖರ್ಚು ಮಾಡ್ತಾರೆ. ಸೊ ಅದರೊಳಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡೋದಂದ್ರೆ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು. ಓಕೆ, ಸೊ ರಾ ಮೆಟೀರಿಯಲ್ಸ್, ಕಾಂಪೊನೆಂಟ್ಸ್ ಆ್ಯಂಡ್ ಸ್ಪೇರ್ಸ್ ಪರ್ಚೇಸ್ ಮಾಡಲಿಕ್ಕೆ ಅವ್ರಿಗೇನು ಬೇಕು ರೀ? ಕಂಪನಿಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಸೆಕೆಂಡ್ ಆಬ್ಜೆಕ್ಟಿವ್ ಇಸ್ ವಾಟ್? ಟು ಪೇ ವೇಜಸ್ ಆ್ಯಂಡ್ ಸ್ಯಾಲ್ರಿ. ಎಸ್, ಸೊ ಬರೀ ರಾ ಮೆಟೀರಿಯಲ್ಸ್ ಬಂದರೆ ಮುಗೀತೇನು ರೀ? ಅದು ರಾ ಮೆಟೀರಿಯಲ್ಸನ್ನು ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಅಲ್ಲೊಂದು ಸ್ವಲ್ಪ ಲೇಬರರ್ಸ್ ಬೇಕು, ವರ್ಕರ್ಸ್ ಬೇಕು. ಸೊ ಆ ವರ್ಕರ್ಸ್ ಸುಮ್ಮನೆ ಬರ್ತಾರೇನು ರೀ? ನೋ, ದ ಕಂಪನಿ ಹ್ಯಾಸ್ ಟು ಮೇಕ್ ದ ಪೇಮೆಂಟ್ ಟು ದೆಮ್. ಸೊ ದ್ಯಾಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್. ಎಸ್, ಸೊ ಸ್ಯಾಲ್ರಿ ಅಥವಾ ವೇಜಸ್ ಅಂತ ಅವ್ರಿಗೆ ಏನು ಕೊಡ್ತಾರಲ್ಲ ಅದು ಬೇಕೇ ಬೇಕು. ಫಾರ್ ಆಫೀಸ್ ವರ್ಕ್ ಆಲ್ಸೋ ದ ಪೀಪಲ್ ಶುಡ್ ಬಿ ಹೈಯರ್ಡ್ ಆ್ಯಂಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಲೈಕ್ ದಿಸ್ the human power is very important. So that's why the company has to maintain the working capital to make the payment of wages and salary. Next point is what? To incur day to day expenses. ಸೊ ಬರೀ ಸ್ಯಾಲ್ರಿ ಪೇಮೆಂಟ್, ರಾ ಮೆಟೀರಿಯಲ್ಸ್ ಅಷ್ಟೇ ಅಲ್ಲದೆ ದಿನನಿತ್ಯ ಆಗುವಂಥ ಚಟುವಟಿಕೆಗಳು ಇರ್ತಾವೆ. ಟ್ರಾನ್ಸ್ಪೋರ್ಟೇಷನ್ ಇರ್ತಾವೆ ರೀ, ಕ್ಯಾರೇಜ್ ಇರ್ತಾವೆ, ಆಮೇಲೆ ಸ್ಟೇಷ್ನರಿ ಐಟಮ್ಸ್ ಬೇಕು, ಆಯಿಲ್ಸ್, ಗ್ರೀಸಿಂಗ್ ಅಪ್, ಈ ಥರ ಭಾಳಷ್ಟು ಸಣ್ಣ ಪುಟ್ಟ ದಿನನಿತ್ಯದ ಬೇರೆ 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 ಎಕ್ಸ್ಪೆನ್ಸಸ್ ಆಗ್ತಾವೆ. ಸೊ ಅವೆಲ್ಲ ಎಕ್ಸ್ಪೆನ್ಸಸ್ ಮಾಡಲಿಕ್ಕೂ ಏನು ಬೇಕು? ಕಂಪನಿಗೆ ದುಡ್ಡು ಬೇಕು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದ ನೀಡ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ ಪಾಯಿಂಟ್ ಈಸ್ ವಾಟ್? ಟು ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದ ಕಸ್ಟಮರ್ಸ್. ಕ್ರೆಡಿಟ್ ಫೆಸಿಲಿಟೀಸ್ ಟು ದ ಕಸ್ಟಮರ್ಸ್ ಅಂದರೆ ಕಸ್ಟಮರ್ಸ್ ಅಂದರೆ ಯಾರಿಲ್ಲ ಅಂದ್ರೆ ಡೆಟರ್ಸ್. ಸೊ ಡೆಟರ್ಸಿಗೆ ಏನು ಮಾಡ್ತಾರೆ ಈ ಕಂಪನಿ ಅಂದರೆ, ಯಾವಾಗಾರ ಬಲ್ಕ್ ಪರ್ಚೇಸ್ ಮಾಡ್ತಾರಲ್ಲ ಕಸ್ಟಮರ್ಸ್, ಏನಾರು ಇವ್ರ ಹತ್ರ ಬಲ್ಕ್ ಪರ್ಚೇಸ್ ಮಾಡಿದಾಗ ಅವರಿಗೆ ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾರೆ. ಕ್ರೆಡಿಟ್ ಫೆಸಿಲಿಟಿ ಅಂದರೆ ಏನು ರೀ? ಸೊ ಗಿವಿಂಗ್ ದ ಟೈಮ್ ಫಾರ್ ಮೇಕಿಂಗ್ ದ ಪೇಮೆಂಟ್. ಓಕೆ, ಸೊ ಈ ಸದ್ಯ ಅವ್ರಿಗೆ ಗೂಡ್ಸ್ ಕೊಟ್ಬಿಡೋದು, ಲೇಟರ್ ದ ಕಂಪ್ನಿ ಕ್ಯಾನ್ ಟೇಕ್ ದ ಪೇಮೆಂಟ್ ಫ್ರಮ್ ದೆಮ್. ಲೇಟರ್ ಪೀರಿಯಡ್ ಈಸ್ ನಥಿಂಗ್ ಬಟ್ ವಾಟ್? ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರ ಹತ್ರ ಪೇಮೆಂಟ್ ಇಸ್ಕೋಬೇಕು. ಅಲ್ಲಿ ತನಕ ಏನಾಗ್ತದೆ ರೀ? ಸೊ ಏನಾಗ್ಬಿಡ್ತದೆ? ಟೈಮ್ ಪೀರಿಯಡ್ ಹಾಗೆ ಉಳಿತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಾಟ್? ಇಟ್ ವಿಲ್ ಬಿಕಮ್ ಡೆಟರ್ಸ್. ಓಕೆ, ಸೊ ಕಸ್ಟಮರ್ಸ್ ಈಗಿನ ಕ್ರೆಡಿಟ್ ಸೇಲ್ಸ್ ಮಾಡಿರ್ತಾರಲ್ಲ ಅವ್ರೇನಾಗ್ತಾರೆ? ಕಂಪನಿಗೆ ಡೆಟರ್ಸ್ ಆಗ್ತಾರೆ. ಸೊ ಅನದರ್ ವೇ ದೇ ವಿಲ್ ಬಿಕಮ್ ಅಸೆಟ್ ಟು ದ ಕಂಪನಿ. ಆ್ಯಂಡ್ ಇನ್ ಅನದರ್ ಪಾಯಿಂಟ್ the company has to make the arrangement for other funds. ಯಾಕಂದರೆ ಇಲ್ಲಿ ಎಲ್ಲರಿಗೆ ಸೇಲ್ ಮಾಡೋದ್ರಿಂದ ಅವ್ರೇನೋ ಫಂಡ್ಸ್ ದುಡ್ಡು ಕೊಟ್ಟೇ ಇಲ್ಲ ಕಸ್ಟಮರ್ಸ್ ನಮಗೆ. ಸೊ ಈಗ ಅಲ್ಲಿ ತನಕ ದುಡ್ಡು ಕೊಡೋ ತನಕ ಮುಂದಿನ ಕೆಲಸ ನಡಿಬೇಕಲ್ರಿ, ಮತ್ತು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು. ಸೊ ಅದಕ್ಕೂ ಏನು ಮಾಡಬೇಕು? ಕಂಪನಿ ಅಡ್ವಾನ್ಸಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಫಂಡ್ಸ್ ತೆಗೆದಿಟ್ಕೋಬೇಕು, ವರ್ಕಿಂಗ್ ಕ್ಯಾಪಿಟಲ್ ಮೇಂಟೈನ್ ಮಾಡಬೇಕು. ಓಕೆ,
And another last point is what? To maintain the inventories of raw materials, work in progress and finished goods. So another important reason for maintaining working capital, the need of working capital is what? Maintenance of inventory. ಇನ್ವೆಂಟ್ರಿ ಯಾವಾಗಲೂ ಮೇಂಟೈನ್ ಇರ್ಬೇಕು. ಸ್ಟಾಕ್ ರೀ, ಇನ್ವೆಂಟ್ರೀಸ್ ಇಸ್ ನಥಿಂಗ್ ಬಟ್ ಸ್ಟಾಕ್. ಮಾರ್ಕೆಟ್ನಾಗ ಏನಾರು ನಿಮ್ಮ ಪ್ರಾಡಕ್ಟ್ ಕ್ಲಿಕ್ ಆಯಿತು ಅಂದ್ರೆ ಡಿಮಾಂಡ್ ಹೆಂಗೆ ಬರ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಎಸ್, ಸೊ ಡಿಮಾಂಡ್ ಮೇ ಕಮ್ ಇನ್ ವೆರಿ ವಾಸ್ಟ್ ವೇ. ಸೊ ಯಾವ ಥರ ಬೇಕೋ ಬರ್ಬೋದು. ಒಮ್ಮೆ ಹೆಚ್ಚಾಗಿಬಿಡ್ತಾರೆ ಬೇಡಿಕೆ, ಅವಾಗ ಏನಾಗ್ತದೆ, ಬೇಡಿಕೆ ಬಂತು ಬಟ್ ಇಲ್ಲಿ ಸಪ್ಲೈನೂ ಆಗಬೇಕಲ್ರಿ. ಹಂಗೆ ಸಪ್ಲೈ ಆಗಬೇಕು ಅಂದ್ರೆ ಏನು, ಅಲ್ಲಿ ಪ್ರೊಡಕ್ಷನ್ ಆಗಿರಬೇಕು. ಪ್ರೊಡಕ್ಷನ್ ಆಗಬೇಕಂದ್ರೆ ರಾ ಮೆಟೀರಿಯಲ್ಸ್ ಬೇಕು, ಹೌದಿಲ್ರಿ? ಸೊ ಈ ಕಂಪನಿ ಪ್ರಾಡಕ್ಟ್ಸ್ ಏನಾರು ಮಾರ್ಕೆಟ್ನಾಗ ಭಾಳ ಡಿಮಾಂಡ್ನಾಗಿತ್ತು ಅಂದ್ರೆ ಮಾರ್ಕೆಟಿಗೆ ಏನಾಗಬೇಕು, ಕಂಪನಿ ಸಪ್ಲೈ ಮಾಡಬೇಕು. ಸಪ್ಲೈ ಮಾಡಬೇಕು ಅಂದ್ರೆ ಕಂಪನಿ ಹತ್ರ ಫಿನಿಶ್ಡ್ ಗೂಡ್ಸ್ ರೆಡಿ ಇರಬೇಕು. ಫಿನಿಶ್ಡ್ ಗೂಡ್ಸ್ ರೆಡಿ ಇರಬೇಕು ಅಂದ್ರೆ ರಾ ಮೆಟೀರಿಯಲ್ಸ್ ಬೇಕು. ರಾ ಮೆಟೀರಿಯಲ್ಸ್ ಬೇಕಂದ್ರೆ ರೊಕ್ಕ ಬೇಕು, ಹೌದಿಲ್ರಿ? ಸೊ ಹಿಂಗೆ ಕಂಪನಿ ವರ್ಕಿಂಗ್ ಕ್ಯಾಪಿಟಲ್ ಮೇಂಟೈನ್ ಮಾಡಿದರೆ ಈಸಿ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ಬೋದು ಕ್ವಿಕ್ಕಾಗಿ. ಆ್ಯಂಡ್ ಇಮಿಡಿಯೇಟ್ಲಿ ಅದನ್ನು ಲಘುನೇ ಫಿನಿಶ್ಡ್ ಗೂಡ್ಸಿಗೆ ಕನ್ವರ್ಟ್ ಮಾಡಿ ಮಾರ್ಕೆಟ್ನಾಗ ಏನು ಡಿಮಾಂಡ್ ಇರ್ತದೆ ಅದನ್ನು ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸನ್ನು ಮೀಟ್ ಔಟ್ ಮಾಡಬಹುದು. ಓಕೆ, ಸೊ ದ್ಯಾಟ್ಸ್ ವೈ these are all some of the reasons the company has to maintain the working capital. Okay, next one is what? Classifications of working capital. So what are the types of working capital? There are mainly 5 types. Okay, so working capital may be classified into 5 types. So first 2 you already seen. ನಿಮ್ಗೆ ಫಸ್ಟ್ 2 ಎರಡು ಆಲ್ರೆಡಿ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಹೇಳೋ ಮುಂದಾಗೆ ಹೇಳೀನಿ. ಯಾವುದ್ರಿ ಅಂದ್ರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಎಸ್, ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಿಮ್ಗೆ ಆಲ್ರೆಡಿ ನಾ ಹೇಳೀನಿ, ಹೇಳ್ತೇನೆ ಈಗ ಮಾತನ್ನು, ಡೋಂಟ್ ವರಿ. So these are first 2. Next is what? Negative working capital, and next permanent and variable. So now we'll see the meaning one by one. Say gross working capital. So gross working capital, it's totally the capital which considers only about the current assets. ಸೊ ಗ್ರಾಸ್ ಅಂದ್ರೆ ಬರೀ ಇದರ ಕರೆಂಟ್ ಅಸೆಟ್ಸ್ನ ಅಷ್ಟೇ ಕನ್ಸಿಡರ್ ಮಾಡೋದು. ಯಾಕಂದ್ರೆ ಒಂದು ಸ್ವಲ್ಪ ಮಂದಿ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರಂದ್ರೆ, ಕಂಪನಿಗೆ ವರ್ಕಿಂಗ್ ಕ್ಯಾಪಿಟಲ್ ಬರ್ಲಿಕ್ಕೆ ಕಾರಣ ಮೇನ್ ಏನಂದ್ರೆ ಬರೀ ಕರೆಂಟ್ ಅಸೆಟ್ಸ್ ಅಷ್ಟೇ ಅಂಥೇಳಿ. ಬರೀ ಒಂದು ಕಂಪ್ನಿದು ಅಸೆಟ್ಸ್ ಅಷ್ಟೇ ಇರ್ತಾವೇನು ರೀ, ಲ್ಯಾಬಿಲಿಟೀಸು ಇರ್ತಾವೆ. ಹೆಂಗೆ ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಲ್ಯಾಬಿಲಿಟೀಸ್ ಅಂತ ಇರ್ತಾವಲ್ಲ, ಹಾಗೆ ಕರೆಂಟ್ ಅಸೆಟ್ಸ್, ಕರೆಂಟ್ ಲ್ಯಾಬಿಲಿಟೀಸ್ ಅಂತಲೂ ಇರ್ತಾವೆ. ಈಗ ನಿಮಗೆ ಡೆಟರ್ಸ್ ಕರೆಂಟ್ ಅಸೆಟ್ ಆಗ್ತಾರಂದಮೇಲೆ ಕ್ರೆಡಿಟರ್ಸ್ ಏನಾಗ್ತಾರೆ ರೀ, ಕರೆಂಟ್ ಲ್ಯಾಬಿಲಿಟೀಸ್ ಆಗ್ತಾರೆ. ಸೊ ಡೆಟರ್ಸಿಗೆ ಏನಾಗ್ತದೆ, ನೀವು ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀರಿ, ಮತ್ತು ಕ್ರೆಡಿಟರ್ಸ್ ಏನಿರ್ತಾರೆ ರೀ ಅವ್ರ ಕಡೆ ನೀವು ಕ್ರೆಡಿಟ್ ಪರ್ಚೇಸ್ ಮಾಡಿರ್ತೀರಿ. ಎಸ್, ಸೊ ಡೆಟರ್ಸಿಗೆ ಕ್ರೆಡಿಟ್ ಸೇಲ್ಸ್ ಬಿಸ್ನೆಸ್ ಮಾಡಿರ್ತದೆ. ಓಕೆ, ಬಿಸ್ನೆಸ್ಸಿಗೆ ಯಾರು ಕ್ರೆಡಿಟ್ ಸೇಲ್ಸ್ ಮಾಡಿರ್ತಾರಲ್ಲ ಅವ್ರು ಏನಾಗ್ತಾರೆ, ಬಿಸ್ನೆಸ್ಗೆ ಕ್ರೆಡಿಟರ್ಸ್ ಆಗ್ತಾರೆ. ಓಕೆ, ದ್ಯಾಟ್ ಮೀನ್ಸ್ ಬಿಸ್ನೆಸ್ ಹ್ಯಾಸ್ ಮೇಡ್ ಪರ್ಚೇಸಸ್ ಆನ್ ಕ್ರೆಡಿಟ್ ಬೇಸಸ್. ಉದುರಿ ವ್ಯವಹಾರ ಆಗಿರ್ತದೆ ರೀ. ಸೊ ಹಾಗಾಗಿ ಬರೀ ಅಸೆಟ್ ಒಂದೇ ಅಲ್ಲ, ಲ್ಯಾಬಿಲಿಟೀಸು ಕನ್ಸಿಡರ್ ಮಾಡಬೇಕು. ಓಕೆ, ಬಟ್ ಇಲ್ಲಿ ಒಂದು ಸ್ವಲ್ಪ ಮಂದಿ ಎಕ್ಸ್ಪರ್ಟ್ ಏನು ಹೇಳ್ತಾರಂದ್ರೆ, working capital of the company means only current assets. That is only gross working capital. See, it is a financial concept, so it refers to the total investment in current assets such as cash in hand, cash at bank, accounts receivable. ಇವಕ್ಕೆಲ್ಲ ಏನು ಹೇಳ್ತಾರಂದ್ರೆ, ಟೋಟಲ್ ಇವೆಲ್ಲ ಕರೆಂಟ್ ಅಸೆಟ್ಸ್ ಇದಾವೆ, ಕರೆಂಟ್ ಅಸೆಟ್ಸಿಗೆ ಅಷ್ಟೇ ಅವರು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ದ್ಯಾಟ್ ಮೀನ್ಸ್ ವಾಟ್? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್, ಸೊ ಇಟ್ ಕನ್ಸಿಸ್ಟ್ ಪ್ಯೂರ್ಲಿ ದ current assets like cash in hand, cash at bank, receivables, and apart from this debtors are there, and short term investments. So various assets are there, so which will all fall in this category. Next, second one is net working capital. Net working capital is nothing but what? Gross working capital ಆದ್ಮೇಲೆ ಬರೋದು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರೀ. ನೆಟ್ ಅಂದರೆ ಏನು? ಇದರಾಗ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಇರ್ತದೆ. ಓಕೆ, ನೆಟ್ ಅಮೌಂಟ್. ಓಕೆ, ಸಿ, ಇಟ್ ಈಸ್ ಅನ್ ಅಕೌಂಟಿಂಗ್ ಕಾನ್ಸೆಪ್ಟ್. ಇಟ್ ಮೀನ್ಸ್ ನೆಟ್ ಕರೆಂಟ್ ಅಸೆಟ್ಸ್, ದಟ್ ಈಸ್ excess of current assets over current liabilities. So excess is nothing but current assets over current liability. Current assets ಹೆಚ್ಚಿರ್ತಾ current liabilities ಗಿಂತ. ಇಲ್ಲಿ ಫಾರ್ಮುಲಾ ನೋಡ್ಬೋದು ನೀವು. ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು current assets minus current liabilities. So current assets minus current liability is equal to net working capital. Okay, ಇದೇ ಮೇನ್ ಫಾರ್ಮುಲಾ. ಇನ್ನು ಮುಂದೆ ಎಲ್ಲ ಕಡೆ ಅಪ್ಲೈ ಮಾಡೋದು ನೀವು.
Next is negative working capital. See, negative is nothing but what? So minus figure. Okay, see, when the current liabilities are more than the current assets, it is called negative working capital. Second ಏನು ಕಾನ್ಸೆಪ್ಟ್ ಇತ್ತಲ್ರಿ, ಅದರದ್ದು ಅಪೋಸಿಟ್ ಥರ್ಡ್ ಇರ್ತದೆ. ಸೆಕೆಂಡ್ ಏನು ನೋಡಿದ್ವಿ ನಾವು? ನೆಟ್ ವರ್ಕಿಂಗ್ ಕ್ಯಾಪಿಟಲ್. ದ್ಯಾಟ್ ಮೀನ್ಸ್ ವೇರ್ ಕರೆಂಟ್ ಅಸೆಟ್ಸ್ ಆರ್ ಮೋರ್ ದ್ಯಾನ್ ದ ಕರೆಂಟ್ ಲಯಬಿಲಿಟೀಸ್. ಎಸ್, ನೆಗೆಟಿವ್ ಇಸ್ ನಥಿಂಗ್ ಬಟ್ ವಾಟ್? ವೇರ್ ಕರೆಂಟ್ ಲಯಬಿಲಿಟೀಸ್ ಆರ್ ಮೋರ್ ದನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಲಯಬಿಲಿಟೀಸ್ ಆರ್ ಮೋರ್ ದನ್ ಕರೆಂಟ್ ಅಸೆಟ್ಸ್ ಅಂದರೆ ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಜಾಸ್ತಿ ಅವ ಕರೆಂಟ್ ಅಸೆಟ್ಸ್ಗಿಂತ. ಓಕೆ, ಅಸೆಟ್ಸ್ ಅಂದರೆ ಏನು ರೀ? ನಮ್ಮದು ಇನ್ಕಮ್ಸ್ ಜಾಸ್ತಿ ನಮ್ಮಲ್ಲಿರೋ ಅಸೆಟ್ ಅಂತ ಹೇಳ್ಬೋದು. ಲಯಬಿಲಿಟೀಸ್ ಅಂದರೆ ನಾವು ಹೊರಗೆ ಕೊಡೋ ಅಂಥದ್ದು. ಈಗ ನೀವು ವಿಚಾರ ಮಾಡಿರಿ, ಕಂಪನಿ ನೀವಿದ್ರೆ ನೀವು ಜಾಸ್ತಿ ನಮ್ಗೆ ಇನ್ಕಮ್ ಬರಬೇಕಂತರೂ ಜಾಸ್ತಿ ಔಟ್ ಗೋಯಿಂಗ್ಸ್ ಇರಬೇಕಂತೀವೋ. ಯಾವಾಗಲೂ ಇನ್ಕಮಿಂಗ್ಸ್ ಜಾಸ್ತಿ ಇರಬೇಕಲ್ಲ, ನಮ್ಗೆ ಜಾಸ್ತಿ ಫಾಯ್ದಾ ಮಾಡ್ಕೋಬೇಕಂತ ನಾವು ಇಚ್ಛೆ ಪಡ್ತೀವಿ. ಯಾರೂ ಜಾಸ್ತಿ ಹೊರಗೆ ದುಡ್ಡು ಕೊಡ್ಬೇಕಂತ ಇಚ್ಛೆ ಪಡೋದಿಲ್ಲ ರೀ. ಸೊ ಇಲ್ಲಿನೂ ಹಾಗೆ. ಸೊ ವೆನ್ ನೆಗೆಟಿವ್ ಅರೈಸಸ್ ವೇರ್ ದ ಔಟ್ ಗೋಯಿಂಗ್ಸ್ ಆರ್ ಮೋರ್, ವೇರ್ ಅವರ್ ಲಯಬಿಲಿಟೀಸ್ ಆರ್ ಮೋರ್. ಯಾವಾಗ ಬಿಸ್ನೆಸ್ಸದ ಲಯಬಿಲಿಟೀಸ್ ಜಾಸ್ತಿ ಆಗ್ತಾವಲ್ಲ ಅವಾಗ ನೆಗೆಟಿವ್ ಆಗಿಬಿಡ್ತದೆ ರೀ. ಅಂದರೆ ನಮ್ಮ ಹತ್ರ ದುಡ್ಡಿನ ಶಾರ್ಟೇಜ್ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವರ್ಕಿಂಗ್ ಕ್ಯಾಪಿಟಲ್ ಏನಾಗ್ತದೆ? ಶಾರ್ಟೇಜ್ ಆಗ್ತದೆ. Okay, this is called what? Negative working capital. So where current liabilities are more than the current assets. Next is permanent working capital. So permanent working capital is nothing but what's here? It is the amount of working capital which remains in the business permanently in one form or another. So permanent capital is nothing but, so ಇಷ್ಟ ನಮ್ಮ ಹತ್ರ ಕ್ಯಾಪಿಟಲ್ ಇರೋದು ಕಾಯಮೇ, ಅದು ಯಾವ ಮುಖಾಂತರದಾಗ ಇರ್ತದೆ ನಮಗೆ. ಇಟ್ ಮೇ ಬಿ ಇನ್ ಎನಿ ಫಾರ್ಮ್ ಆಫ್ ದ ಅಸೆಟ್. ಗೆಟಿಂಗ್? ಇಟ್ ಮೇ ಬಿ ಎನಿ ಫಾರ್ಮ್. ಸೊ ಇನ್ ಅವರ್ ಕರೆಂಟ್ ಅಸೆಟ್ಸ್ ಇಟ್ ಮೇ ಬಿ ಇನ್ ಎನಿ ಕೈಂಡ್ ಆಫ್ ಫಾರ್ಮ್. ಇಟ್ ವಿಲ್ ರಿಮೇನ್ ಇನ್ ದ ಬಿಸ್ನೆಸ್. ಸೊ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಲೈಕ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್, ಸ್ಟಾಕ್ ಇನ್ ಟ್ರೇಡ್ ಟು ಬಿ ಮೇಂಟೈನ್ಡ್ ಆಸ್ ಮಿನಿಮಮ್ ಟು ಕ್ಯಾರಿ ಆನ್ ಬಿಸ್ನೆಸ್ ಆಪ್ರೇಷನ್ಸ್ ಅಟ್ ಎನಿ ಟೈಮ್. ಸೊ ನನ್ನ ಬಿಸ್ನೆಸ್ ಏನು ಮಾಡ್ತಾರೆ ರೀ, ಕಾಯಂ ಒಂದಿಷ್ಟು ರಾ ಮೆಟೀರಿಯಲ್ಸ್ ಯಾವಾಗಲೂ ಮೇಂಟೈನ್ ಮಾಡ್ತಾರೆ. ಈಗ ಒಂದು 100 ಯೂನಿಟ್ಸ್ ಅಂತ ತಿಳ್ಕೊರಿ, 100 ಯೂನಿಟ್ಸ್ ಮೇಂಟೈನ್ ಮಾಡ್ಲಿಕ್ಕತ್ತಾರೆ. ಅದು ಇಮಿಡಿಯೇಟ್ಲಿ ಈಗ ಡಿಮಾಂಡ್ ಬಂತು ಮಾರ್ಕೆಟಿಂದ, ಅದನ್ನು ಪ್ರೊಡಕ್ಷನಿಗೆ ಕಳಿಸ್ಬೇಕು. 100 ಯೂನಿಟ್ಸ್ ಪ್ರೊಡಕ್ಷನಿಗೆ ಕಳಿಸ್ಯಾರಂದ್ರೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಮತ್ತು 100 ಯೂನಿಟ್ಸ್ ಆರ್ಡರ್ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಡ್ತಾರೆ. ಎದಕ್ಕಂದ್ರೆ ದೇ ವಿಲ್ ಗೋ ಫಾರ್ ಮೇಂಟೈನಿಂಗ್ ಸಮ್ ಡೆಫಿನೇಟ್ ಅಮೌಂಟ್ ಆಫ್ ರಾ ಮೆಟೀರಿಯಲ್ಸ್ ಬಿಕಾಸ್ ಆಫ್ ದ ಡಿಮಾಂಡ್ ಇನ್ ದ ಮಾರ್ಕೆಟ್. ಸೊ ಅವರು ಡಿಮಾಂಡ್ ಅದ ಮಾರ್ಕೆಟ್ನಾಗ ಅಂಥೇಳಿ ಒಂದಿಷ್ಟು ಕಾಯಮೇ ಮೇಂಟೈನ್ ಮಾಡ್ತಾರೆ. ಅದ್ರಾಗಿಂದ ಹಿಂಗೆ ಖರ್ಚು ಆಗ್ತದಂಗೆ ಮತ್ತು ಮೇಂಟೈನ್ ಮಾಡೋದು. 100ಕ್ಕೆ 100 ಒಮ್ಮೆ ಕಳ್ಸಂಗಿಲ್ಲ, ಅದ್ರಾಗ ಒಂದು 50 ಕಳಿಸ್ಬೋದು, ಮತ್ತು 50 ತೊಗೊಳೋದು ಹಿಂಗೆ. ಸೊ ಹಾಗಾಗಿ ಏನು ಮಾಡ್ತಾರೆ, ದ್ಯಾಟ್ ವಿಲ್ ಬಿಕಮ್ ಫಿಕ್ಸ್ಡ್, ದ್ಯಾಟ್ ವಿಲ್ ರಿಮೇನ್ ಇನ್ ದ ಬಿಸ್ನೆಸ್ ಫಾರ್ ಫಿಕ್ಸ್ಡ್ ಪೀರಿಯಡ್. So that is why it is called permanent working capital. So working capital, it will remain in the business in one or another form. ಯಾವ ಥರ ಇರ್ತದೆ? ದುಡ್ಡಿನ ಮುಖಾಂತರದಾಗ ಇರ್ತದೆ, ರಾ ಮೆಟೀರಿಯಲ್ಸ್ ಮುಖಾಂತರ ಇರ್ತದೆ, ಅಥವಾ ಫಿನಿಶ್ಡ್ ಗೂಡ್ಸ್. ಸೊ ಇಟ್ ಮೇ ಬಿ ಇನ್ ಎನಿ ಫಾರ್ಮ್, ಬಟ್ ಇಟ್ ವಿಲ್ ಬಿ ಡೆಫಿನೆಟ್ಲಿ lying in the business. Next type is what? Variable working capital. See, variable is nothing but what? Change. Permanent ಅಂದ್ರೆ fixed, ವೇರಿಯೇಬಲ್ ಅಂದರೆ ಚೇಂಜ್, ವೇರಿ. See, it refers to the amount of working capital which goes on changing from time to time with the change in the volume of business activities. So business activities ಹೆಂಗೆ ಚೇಂಜ್ ಆಗ್ತಾವಲ್ಲ ಅದೇ ಪ್ರಕಾರ ಏನಾಗ್ತದೆ ರೀ, ಇವನು ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇಟ್ ವಿಲ್ ನಾಟ್ ರಿಮೇನ್ ಇನ್ ಸ್ಟೆಬಲ್ ಫಾರ್ಮ್. ಸ್ಟೆಬಿಲಿಟಿ ಇರೋದಿಲ್ಲ. ಸ್ಟೆಬಿಲಿಟಿ ಅಂದರೆ ಕಾಯಂ ಹಿಂಗೆ ಇರ್ತದೆ ಅಂತ ನಾವು ಯಾವಾಗಲೂ ಹೇಳೋಕ್ಕಾಗೋದಿಲ್ಲ. ಇಟ್ ಚೇಂಜ್, ಇಟ್ ಫ್ಲಕ್ಚುವೇಟ್ಸ್ ಹೌ ಡಿಮಾಂಡ್ ಅರೈಸಸ್. ಡಿಮಾಂಡ್ ಬರೋ ಹೆಂಗೆ ಬರ್ತದಲ್ಲ ಅದ್ರ ಪ್ರಕಾರ ಅದು ಚೇಂಜ್ ಆಗ್ತಾ ಹೋಗ್ತದೆ. ಆ್ಯಂಡ್ ಇಟ್ ಈಸ್ ಪ್ಯೂರ್ಲಿ ಫಾರ್ ದ ಶಾರ್ಟ್ ಟರ್ಮ್ ಪೀರಿಯಡ್. ಶಾರ್ಟ್ ಟರ್ಮ್ ಇರ್ತದೆ ಇದು. ವೇರಿಯೇಬಲ್ ಅಂದ್ರೆ ಇಟ್ ವಿಲ್ ಗೋ ಆನ್ ಚೇಂಜ್ ಇನ್ ಚೇಂಜ್. ಯಾವಾಗಲೂ ವರ್ಕಿಂಗ್ ಕ್ಯಾಪಿಟಲ್ ಒಂದೇ ಫಾರ್ಮ್ನಾಗ ಇಲ್ಲಿ ಇರೋದಿಲ್ಲ. ವೇರಿಯೇಬಲ್ ಒಳಗೆ ಈ ಸತೆ ಭಾಳ ಮೇಂಟೆನೆನ್ಸ್ ಆಗ್ಬೋದು ವರ್ಕಿಂಗ್ ಕ್ಯಾಪಿಟಲ್. ಈ ವರ್ಷ, ಮುಂದಿನ ವರ್ಷ ಕಡಿಮೆ ಮೇಂಟೈನ್ ಆಗ್ಬೋದು. ಸೊ ಯಾಕಂದ್ರೆ ಡಿಮಾಂಡ್ ಫ್ಯಾಕ್ಟರು ಇಲ್ಲಿ ನಮಗೆ ಅಫೆಕ್ಟ್ ಆಗ್ತದೆ. ಓಕೆ, ಸೊ ಫ್ಲಕ್ಚುವೇಷನ್ಸ್ ಹೆಂಗೆ ಆಗ್ತದಲ್ಲ, ಚೇಂಜ್ ಇನ್ ಡಿಮಾಂಡ್ ಆಗ್ತದಲ್ಲ, ಅದೇ ಪ್ರಕಾರ ಇಲ್ಲಿ ನಮ್ಗೆ ಎಫೆಕ್ಟ್ ಆಗ್ತದೆ ವರ್ಕಿಂಗ್ ಕ್ಯಾಪಿಟಲಿಗೆ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ 5 ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಆ್ಯಂಡ್ CA ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸಿಗೆ ಯಾವುದಾದ್ರೂ ಮೀನಿಂಗರ ಕೇಳ್ತಾರೆ, ಅಥವಾ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಈ ಥರ ಕೇಳ್ತಾರೆ.
ಸೊ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಓಕೆ, ಸೊ ಇಷ್ಟು ನೋಡ್ಕೊರಿ. ಏನಾರು ಡೌಟ್ಸ್ ಇದ್ದರೆ ನಂಗೆ ನೀವು ಮೆಸೇಜ್ ಮಾಡಿರಿ. ಫೈನ್.